ನನ್ನದು ಸಿಮ್ಸ್, ಅದು ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ, ಇದು RDA, ಅದು ರೆಸಿಡೆಂಟ್ ಡಾಕ್ಟರ್ ಅಸೋಸಿಯೇಷನ್. ಅದು ಇವತ್ತಿಂದ ಇದು ಪೀಸ್ಫುಲ್ ಸ್ಟ್ರೈಕ್ ಅದು ಮಾಡ್ತೀನಿ. ಅದು ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಆಲ್ರೆಡಿ ನಮ್ಮ ಪ್ರೆಸಿಡೆಂಟ್ ಡಾಕ್ಟರ್ ರಾಕೇಶ್ ಆಲ್ರೆಡಿ ಕವರ್ ಆಯಿತು, ಮಾಡಿದರು. ಬ್ಯಾಂಕ್ ಲೈಕ್ ದೇರ್ ಶುಡ್ ಬಿ ಆ್ಯನ್ಯುವಲ್ ರಿವಿಷನ್. ಲೈಕ್ ಫಾರ್ ಎಕ್ಸಾಂಪಲ್, ಅದು ನಮ್ಮ ಪಕ್ಕದಲ್ಲಿ ಸ್ಟೇಟ್ ಅದು ಕೇರಳದಲ್ಲಿ ಇದು ರೀಸೆಂಟ್ಲಿ ಒಂದು ಇನ್ಕ್ರೀಸ್ ಆಯಿತು. ಭಾರಿ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿಲ್ಲ, ಬಟ್ ಚೂರು ಇನ್ಕ್ರೀಸ್ ಪರ್ಸೆಂಟ್ ಆಯಿತು. ಬಟ್ ಅದು ನಮ್ಮ ಕರ್ನಾಟಕದಲ್ಲಿ ಇದು ಲಾಸ್ಟ್ ಇನ್ಕ್ರೀಸ್ ಆಯಿತು 4.5 ವರ್ಷ ಮುಂಚೆ, ಬ್ಯಾಕ್ ಇನ್ ದ ಕೋವಿಡ್ ಟೈಮ್ಸ್. ಅದು ಮೇಲೆ ಏನೂ ಇನ್ಕ್ರೀಸ್ ಆಗಿಲ್ಲ. ನಾವಿವತ್ತು ಶಿವಮೊಗ್ಗ PG ಸ್ಟೂಡೆಂಟ್ಸ್ ಮತ್ತು ಇಂಟರ್ನ್ಸು ಇವತ್ತಿಂದ ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಕಳೆದ 6 ತಿಂಗಳಿಂದ ಗೌರ್ಮೆಂಟಲ್ಲಿ ತುಂಬ ಜನನ ಚೀಫ್ ಸೆಕ್ರೆಟ್ರಿ, ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ನಮ್ಮ ತೊಂದರೆಗಳನ್ನ ಹೋಗಿ ಹೇಳಿದ್ರು, ಯಾರೂ ರೆಸ್ಪಾಂಡ್ ಮಾಡಿಲ್ಲ. ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಸ್ಟೈಫಂಡು ಮತ್ತು ಅತಿ ಹೆಚ್ಚು ಶುಲ್ಕ ತಗೊಂತಿರತಕ್ಕಂಥ ವೈದ್ಯಕೀಯ ಶಿಕ್ಷಣಕ್ಕೆ ಬೇರೆ ಕಡೆ ಎಲ್ಲ 80,000 ಸ್ಟೈಫಂಡ್ ಕೊಡ್ತಿದ್ದಾರೆ ತಿಂಗಳಿಗೆ. ನಮ್ಮ ಕರ್ನಾಟಕದಲ್ಲಿ 45,000 ಸ್ಟೈಫಂಡ್ ಅಷ್ಟೇ ಕೊಡ್ತಿದ್ದಾರೆ. ಅದಕ್ಕೆ ಅತಿ ಹೆಚ್ಚು ಕಾಲೇಜಿನ ಶುಲ್ಕ ತೊಗೊತಿದ್ದಾರೆ. ಅದನ್ನು ಕಡಿಮೆ ಮಾಡಬೇಕು ಮತ್ತು ಸ್ಟೈಫಂಡ್ ಜಾಸ್ತಿ ಮಾಡಬೇಕು ಅಂತ 6 ತಿಂಗಳಿಂದ ಹೋಗಿ ಬೆಂಗಳೂರಲ್ಲೆಲ್ಲ ಮೀಟ್ ಮಾಡಿದ್ರು. ಯಾವುದೇ ಮಂತ್ರಿಗಳು ರೆಸ್ಪಾನ್ಸ್ ಮಾಡಿಲ್ಲ. ಆದ್ದರಿಂದ ಇವತ್ತಿಂದ ಇಡೀ ಕರ್ನಾಟಕದಾದ್ಯಂತ ಎಲ್ಲ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನಿಂದ ಸ್ಟ್ರೈಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಶಿವಮೊಗ್ಗ ರೆಸಿಡೆಂಟ್ ಡಾಕ್ಟರ್ಸ್ ಕಡೆಯಿಂದ ಇಲ್ಲಿ ಪೀಸ್ಫುಲ್ ಪ್ರೊಟೆಸ್ಟ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ ನೆಕ್ಸ್ಟ್ ಸ್ಟೈಫಂಡ್ ಇವಾಗ ಬೇರೆ ಹೊರಗಡೆ ಕಡೆ ಎಲ್ಲ 85,000 90,000 ಕೊಡ್ತಿದ್ದಾರೆ. ಸೊ ನಾವು ಅದೇ ಥರ 85, 90, 95,000 ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೆ ಮಾಡಬೇಕು ಅಂತ ಕೇಳ್ತಿದ್ದೀವಿ. 6 ತಿಂಗಳಿಂದ ಹೋಗಿ ಎಲ್ಲರನ್ನೂ ಮೀಟ್ ಮಾಡ್ತಿದ್ದೀವಿ, ಯಾರೂ ರೆಸ್ಪಾಂಡ್ ಮಾಡಿಲ್ಲ. ಅಧಿಕಾರಿಗಳು ಯಾರೂ ಬಂದಿಲ್ಲ. ನಾವೇ ಹೋಗಿ ಜಿಲ್ಲಾಧಿಕಾರಿಗಳನ್ನ ಮೀಟ್ ಮಾಡಿ ಅವ್ರಿಗೆ ನಮ್ಮ ರಿಕ್ವೆಸ್ಟ್ನ ಸಬ್ಮಿಟ್ ಮಾಡಿ ಬಂದಿದ್ದೀವಿ. ಇವತ್ತು ಸರ್ಕಾರ ನಿಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದರೆ ಮುಂದಿನ ದಿನಗಳು ಯಾವ ಥರ ಮಾಡ್ತಾರೆ? ಇವಾಗ ಸದ್ಯಕ್ಕೆ 2 ದಿನ ಪೀಸ್ಫುಲ್ ಪ್ರೊಟೆಸ್ಟ್ ಇರುತ್ತೆ. ಮುಂದಿನ ನಿರ್ಧಾರ ಆಮೇಲೆ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿ. ರಾಕೇಶ್ ಅಂತ.